ಹಾಯ್ ಸ್ನೇಹಿತರೆ, ಎಲ್ಲರಿಗೂ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ಗೆ ಸ್ವಾಗತ. 421ನೇ ಪ್ರಶ್ನೆ, ಬುದ್ಧವಿಹಾರ ಎಂಬ ಸ್ಥಳವು ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಕಲಬುರಗಿ. ನೋಡಿ ಫ್ರೆಂಡ್ಸ್, ಬುದ್ಧವಿಹಾರ ಎಂಬ ಸ್ಥಳ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್, ಗ್ರಾನೈಟ್ ಮತ್ತು ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವ ನಗರ. ಇದಕ್ಕೆ ಸರಿಯಾದ ಉತ್ತರ ಇಳಕಲ್. ಇಳಕಲ್ ನಗರವು ಗ್ರಾನೈಟ್ ಮತ್ತು ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವ ಒಂದು ನಗರವಾಗಿದೆ. ಈ ಇಳಕಲ್ ನಗರ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ? ಬಾಗಲಕೋಟೆ. ಗೋಕಾಕ್ ಜಲಪಾತವು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಘಟಪ್ರಭಾ. ನೋಡಿ ಫ್ರೆಂಡ್ಸ್, ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತವು ನಿರ್ಮಾಣಗೊಂಡಿದೆ. ಈ ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿದೆ. ಎಲ್ಲಿದೆ? ಬೆಳಗಾವಿ ಜಿಲ್ಲೆ. ಈ ಗೋಕಾಕ್ ಜಲಪಾತವನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕದ ನಯಾಗರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನಾಟಕದ ನಯಾಗರ್. ಹೌದಾ? ಹಾಗಾದರೆ ನಯಾಗರ್ ಎಂಬ ಜಲಪಾತ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದರೆ ಅಮೇರಿಕಾ ದೇಶದಲ್ಲಿ ಕಂಡುಬರ್ತೈತಿ. ಎಲ್ಲಿ ಕಂಡುಬರ್ತೈತಿ? ಅಮೇರಿಕಾ ದೇಶದಲ್ಲಿ ಕಂಡುಬರ್ತೈತಿ. ಆ ನಯಾಗರ್ ಜಲಪಾತವನ್ನು ಹೋಲುವಂಥ ಜಲಪಾತ ಯಾವುದು? ಗೋಕಾಕ್ ಜಲಪಾತ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ? ಕರ್ನಾಟಕದ ನಯಾಗರ್ ಅಂತೇಳಿ ಕರೀತಾರೆ. ಹಾಗಾದರೆ ಗೋಕಾಕ್ ಜಲಪಾತದ ಎತ್ತರ ನೋಡ್ತಾ ಬರೋದಾದರೆ 52 ಮೀಟರ್ ಎತ್ತರವಾಗಿದೆ. ಎಷ್ಟು ಮೀಟರ್? 52 ಮೀಟರ್ ಎತ್ತರವಾಗಿದೆ. ನೆಕ್ಸ್ಟ್, ರವಿಕೆ ಕಣದ ಉತ್ಪಾದನೆಗೆ ಪ್ರಸಿದ್ಧಿಯಾಗಿರುವ ನಗರ. ಇದಕ್ಕೆ ಸರಿಯಾದ ಉತ್ತರ ಗುಳೇದಗುಡ್ಡ. ಗುಳೇದಗುಡ್ಡವು ರವಿಕೆ ಕಣದ ಉತ್ಪಾದನೆಗೆ ಪ್ರಸಿದ್ಧಿಯಾಗಿರುವ ನಗರವಾಗಿದೆ. ನೆಕ್ಸ್ಟ್, ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಧಾರವಾಡ. ಧಾರವಾಡನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವಿದೆ. ಈ ಕರ್ನಾಟಕ ವಿಶ್ವವಿದ್ಯಾಲಯವು ಸ್ವಾತಂತ್ರ್ಯ ನಂತರ ಸ್ಥಾಪನೆಗೊಂಡ ಅಂದರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ನಂತರ ಸ್ಥಾಪನೆಗೊಂಡ ಮೊದಲ ವಿಶ್ವವಿದ್ಯಾಲಯ ಯಾವುದು? ಕರ್ನಾಟಕ ವಿಶ್ವವಿದ್ಯಾಲಯ. ಇದರ ಧ್ಯೇಯವಾಕ್ಯ ಏನಿದೆಯಪ್ಪ ಅಂದರೆ ಅರಿವೇ ಗುರು. ಇದರ ಧ್ಯೇಯವಾಕ್ಯ ಏನು? ಅರಿವೇ ಗುರು. ಇದು ಧಾರವಾಡನ ಯಾವ ನಗರದಲ್ಲಿ ಕಂಡುಬರ್ತೈತೆ ಅಂದರೆ ಪಾವಟೆ ನಗರನಲ್ಲಿ ಕಂಡುಬರ್ತೈತಿ. ಯಾವ ನಗರ? ಪಾವಟೆ ನಗರನಲ್ಲಿ ಏನು ಕಂಡುಬರ್ತೈತಿ? ಕರ್ನಾಟಕ ವಿಶ್ವವಿದ್ಯಾಲಯ ಕಂಡುಬರ್ತೈತಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ನೋಡಿ ಫ್ರೆಂಡ್ಸ್, ಕೆಳಗೆ ಈ ಸೈಡು ವಿಶ್ವವಿದ್ಯಾಲಯಗಳನ್ನು ನೀಡಲಾಗಿದೆ. ಈ ಸೈಡು ಆ ವಿಶ್ವವಿದ್ಯಾಲಯ ಇರುವಂಥ ಒಂದು ನಗರವನ್ನು ನೀಡಲಾಗಿದೆ. ತೋಟಗಾರಿಕಾ ವಿಶ್ವವಿದ್ಯಾಲಯ ಇದು ಎಲ್ಲಿದೆಯಪ್ಪ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಇದು ಸರಿಯಾದ ಉತ್ತರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದು ಕಂಡುಬರೋದು ಬೆಳಗಾವಿ ಜಿಲ್ಲೆ. ಇದು ಕೂಡ ಸರಿಯಾಗಿದೆ. ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದು ಕೂಡ ಹುಬ್ಬಳ್ಳಿಯಲ್ಲಿದೆ. ಇದು ಕೂಡ ಸರಿಯಾದ ಉತ್ತರ. ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದು ಮೈಸೂರು ಅಂತ ನೀಡಲಾಗಿದೆ. ಅಂದರೆ ಇದು ತಪ್ಪಾದ ಉತ್ತರ. ತಪ್ಪಾದದನ್ನು ಗುರುತಿಸಿ ಅಂತ ಕೇಳಲಾಗಿದೆ. ಇದು ತಪ್ಪಾಗಿದೆ. ಹಾಗಾದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ಲಿದೆಪ್ಪ ಅಂದರೆ ಬೆಳಗಾವಿಯಲ್ಲಿದೆ. ಎಲ್ಲಿದೆ? ಬೆಳಗಾವಿ. ಹೌದಾ? ನೆಕ್ಸ್ಟ್, ಇನ್ನೊಂದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಅಥವಾ ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದರೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಯಾವುದು? ಅಕ್ಕ ಮಹಾದೇವಿ. ಈ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿತ್ತಪ್ಪ ಅಂದರೆ ವಿಜಯಪುರ ಜಿಲ್ಲೆಯಲ್ಲೈತಿ. ಎಲ್ಲೈತಿ? ವಿಜಯಪುರ ಜಿಲ್ಲೆ. ಇದು ಯಾವಾಗ ಸ್ಥಾಪನೆ ಆಯಿತಪ್ಪ ಅಂದರೆ 2003ರಲ್ಲಿ ಸ್ಥಾಪನೆ ಆಯಿತು. 2003ರಲ್ಲಿ ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯವಾಗಿ ಸ್ಥಾಪನೆಯಾಗಿ 2017ರಲ್ಲಿ ಏನಾಯ್ತಪ್ಪ ಅಂದರೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯವಾಗಿ ಮರುನಾಮಕರಣವಾಯಿತು. ನೆಕ್ಸ್ಟ್, ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಕರೆಯಲ್ಪಡುವ ನಗರ. ಇದಕ್ಕೆ ಸರಿಯಾದ ಉತ್ತರ ಹುಬ್ಬಳ್ಳಿ. ಹುಬ್ಬಳ್ಳಿಯನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕದ ವಾಣಿಜ್ಯ ಕೇಂದ್ರ ಅಂತೇಳಿ ಕರೀತಾರೆ. ನೆಕ್ಸ್ಟ್, ವಚನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಫಗು ಹಳಕಟ್ಟಿ. ಫಗು ಹಳಕಟ್ಟಿಯವರನ್ನು ಏನಂತ ಕರೀತಾರೆ ಅಂದರೆ ವಚನ ಪಿತಾಮಹ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಚಂದ್ರಗುಪ್ತ ಮೌರ್ಯನ ಈ ಕೆಳಗಿನ ಯಾವ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು?
ನೋಡಿ ಫ್ರೆಂಡ್ಸ್, ಚಂದ್ರಗುಪ್ತ ಮೌರ್ಯನು ಈ ಕೆಳಗಿನ ಯಾವ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾನೆಂದರೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಹೌದಾ? ನೆಕ್ಸ್ಟ್, ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಶ್ರೀಗುಪ್ತ. ಯಾರು? ಶ್ರೀಗುಪ್ತ ಏನು ಮಾಡ್ತಾನೆ? ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಹಕ್ಕಬುಕ್ಕ ಅಥವಾ ಹರಿಹರ ಬುಕ್ಕರಾಯತೆ ಕರೀತಾರೆ. ಹರಿಹರ ಮತ್ತು ಬುಕ್ಕರಾಯತೆ ಕರೀತಾರೆ. ನೆಕ್ಸ್ಟ್, ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಮಯೂರವರ್ಮ. ಯಾರು? ಮಯೂರವರ್ಮ ಅಥವಾ ಮಯೂರ ಶರ್ಮ. ಯಾವ ಸಾಮ್ರಾಜ್ಯ? ಕದಂಬ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯನ ಗುರು. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲರೂ. ನೀವು ಕೇಳ್ಬೋದು, ಸರ್ ಚಂದ್ರಗುಪ್ತ ಮೌರ್ಯನ ಗುರು ಕೌಟಿಲ್ಯ ಅಲ್ವಾ ಅಂತೇಳಿ ನೀವು ಕೇಳ್ಬೋದು. ಹೌದು, ಅವರ ಗುರು ಯಾರು? ಕೌಟಿಲ್ಯ. ಆದರೆ ಕೌಟಿಲ್ಯನಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಿದ್ರು. ಕೌಟಿಲ್ಯನಿಗೆ ವಿಷ್ಣುಗುಪ್ತ ಅಂತ ಕರೀತಿದ್ರು, ಚಾಣಕ್ಯ ಅಂತಲೂ ಕರೀತಿದ್ರು. ಅದಕ್ಕಾಗಿ ಈ 3 ಹೆಸರುಗಳನ್ನು ನೀಡಲಾಗಿದೆ. ಅದಕ್ಕಾಗಿ ಮೇಲಿನ ಎಲ್ಲರೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ. ಇದಕ್ಕೆ ಸರಿಯಾದ ಉತ್ತರ ಪಾಟಲಿಪುತ್ರ. ನೋಡಿ ಫ್ರೆಂಡ್ಸ್, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಪಾಟಲಿಪುತ್ರ. ಈ ಪಾಟಲಿಪುತ್ರವನ್ನು ಪ್ರಸ್ತುತ ಏನಂತ ಕರೀತಾರೆ ಅಂದರೆ ಪಾಟ್ನಾ ಅಂತ ಕರೀತಾರೆ. ಏನಂತ ಕರೀತಾರೆ? ಪಾಟ್ನಾ. ಈ ಪಾಟ್ನಾ ಯಾವ ರಾಜ್ಯದ ರಾಜಧಾನಿ ಅಂದರೆ ಬಿಹಾರದ ರಾಜಧಾನಿ. ಯಾವುದ ರಾಜಧಾನಿ? ಬಿಹಾರದ ರಾಜಧಾನಿ ಪಾಟ್ನಾ. ನೆಕ್ಸ್ಟ್, ಇಂಡಿಕಾ ಎಂಬ ಕೃತಿಯನ್ನು ರಚಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಮೆಗಾಸ್ಥಾನಿಸ್. ಮೆಗಾಸ್ಥಾನಿಸ್ ಏನು ಮಾಡ್ತಾನೆ ಅಂದರೆ ಇಂಡಿಕಾ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಕೌಟಿಲ್ಯ ರಚನೆ ಮಾಡಿದ ಕೃತಿ ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡಿದವನು ಕೌಟಿಲ್ಯ. ಕಲ್ಲಣನು ರಚನೆ ಮಾಡಿದಂಥ ಕೃತಿ ರಾಜತರಂಗಿಣಿ. ಯಾವುದು? ರಾಜತರಂಗಿಣಿ. ನೆಕ್ಸ್ಟ್, ಬಿಲ್ಲಣ ರಚನೆ ಮಾಡಿದಂಥ ಕೃತಿ ವಿಕ್ರಮಾಂಕ ದೇವಚರಿತ. ಯಾವುದು? ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ದೇವಚರಿತ. ಯಾರು? ಬಿಲ್ಲಣ. ಇವೆಲ್ಲವುಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಏನು ಕಂಡುಬರುತ್ತಪ್ಪ ಅಂದರೆ ಸಾಂಚಿ ಸ್ತೂಪ ಕಂಡುಬರುತ್ತೆ. ಅದೇ ರೀತಿಯಾಗಿ ಈ ಸಾಂಚಿ ಸ್ತೂಪ ಪ್ರಸ್ತುತ ಯಾವ ನೋಟಿನ ಮೇಲೆ ಕಂಡುಬರ್ತೈತಪ್ಪ ಅಂದರೆ 200 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಏನು ಕಂಡುಬರುತ್ತೆ? ಸಾಂಚಿ ಸ್ತೂಪ ಕಂಡುಬರುತ್ತೆ. ನೆಕ್ಸ್ಟ್, ಕುಶಾನರ ಪ್ರಸಿದ್ಧ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ. ಕನಿಷ್ಕ ಯಾರಪ್ಪ ಅಂದರೆ ಕುಶಾನರ ಪ್ರಸಿದ್ಧ ದೊರೆ. ಸಾಹಿತ್ಯ ರತ್ನ ಬಿರುದನ್ನು ಪಡೆದ ಪ್ರಮುಖ ಸಾಹಿತಿ. ಸಾಹಿತ್ಯ ರತ್ನ ಬಿರುದನ್ನು ಯಾರು ಪಡೆದಿದ್ರಪ್ಪ ಅಂದರೆ ಅಶ್ವಘೋಷ ಪಡೆದಿದ್ದ. ಯಾರು? ಅಶ್ವಘೋಷ. ಅಶ್ವಘೋಷನ ಕೃತಿ ಯಾವುದಪ್ಪ ಅಂದರೆ ಬುದ್ಧ ಚರಿತ. ಯಾವ ಕೃತಿ? ಬುದ್ಧ ಚರಿತ. ಬುದ್ಧ ಚರಿತ ಎಂಬ ಕೃತಿ ಯಾವುದು? ಅಶ್ವಘೋಷಂದು. ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಇದಕ್ಕೆ ಸರಿಯಾದ ಉತ್ತರ ಕಾಶ್ಮೀರ. ಕಾಶ್ಮೀರದಲ್ಲಿ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ನಡೆಸ್ತಾನೆ. ಈ ಕಾಶ್ಮೀರದಲ್ಲಿ ನಡೆಸಿದಂಥ ಬೌದ್ಧ ಮಹಾಸಭೆ ಎಷ್ಟನೇದಪ್ಪ ಅಂದರೆ 4ನೇ ಬೌದ್ಧ ಮಹಾಸಭೆ. ಎಷ್ಟನೇದು? 4ನೇದು. ಹಾಗಾದರೆ ಆ 4 ಬೌದ್ಧ ಮಹಾಸಭೆಗಳನ್ನು ನೋಡ್ತಾ ಬರೋದಾದರೆ ಮೊದಲನೇ ಬೌದ್ಧ ಮಹಾಸಭೆ ಎಲ್ಲಿ ನಡೀತು ಅಂದರೆ ರಾಜಗೃಹದಲ್ಲಿ ನಡೀತು. 2ನೇದ್ದು ವೈಶಾಲಿನಲ್ಲಿ. 3ನೇದ್ದು ಪಾಟಲಿಪುತ್ರನಲ್ಲಿ. ಮೊದಲನೇದು ಯಾರು ನಡೆಸಿದ್ರಪ್ಪ ಅಂದರೆ ರಾಜ ಅಜಾತಶತ್ರು. ಯಾರು? ಅಜಾತಶತ್ರು. 2ನೇ ಬೌದ್ಧ ಮಹಾಸಭೆಯನ್ನು ವೈಶಾಲಿಯಲ್ಲಿ ನಡೆಸಿದವರು ಯಾರಪ್ಪ ಅಂದರೆ ಕಾಲಾಶೋಕ. ಯಾರು? ಕಾಲಾಶೋಕ. 3ನೇ ಬೌದ್ಧ ಮಹಾಸಭೆಯನ್ನು ಪಾಟಲಿಪುತ್ರದಲ್ಲಿ ನಡೆಸಿದವರು ಯಾರಪ್ಪ ಅಂದರೆ ಅಶೋಕ. ಯಾರು? ಅಶೋಕ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಶೋಕ. ಅದೇ ರೀತಿಯಾಗಿ ಕಾಶ್ಮೀರದಲ್ಲಿ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ನಡೆಸ್ತಾನೆ. ಅದು ಎಷ್ಟನೇದು? 4ನೇದು. ನೆಕ್ಸ್ಟ್, ಚರಕ ಸಂಹಿತೆಯನ್ನು ರಚಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಚರಕ. ಚರಕ ಏನು ಮಾಡ್ತಾನಂದರೆ ಚರಕ ಸಂಹಿತೆ ಎಂಬ ಕೃತಿಯನ್ನು ರಚಿಸ್ತಾನೆ. ಅಶೋಕನನ್ನು ಶಾಸನಗಳಲ್ಲಿ ಏನೆಂದು ವರ್ಣಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸಿ ಆಪ್ಷನ್ ಆಗುತ್ತೆ. ಎ ಮತ್ತು ಬಿ ಎರಡು. ಅಂದರೆ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ 2 ಹೆಸರಿನಿಂದ ವರ್ಣಿಸಲಾಗಿದೆ.
ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಮಸ್ಕಿ ಶಾಸನ. ಯಾವ ಶಾಸನ? ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ವರ್ಣಿಸಲಾಗಿದೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಅಶೋಕನನ್ನು ಏನಂತ ಕರೀತಾರಪ್ಪ ಅಂದರೆ ಶಾಸನಗಳ ಪಿತಾಮಹ, ಭಾರತದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಯಾರನ್ನು? ಅಶೋಕನನ್ನು. ಅದೇ ರೀತಿಯಾಗಿ ಕರ್ನಾಟಕದ ಶಾಸನಗಳ ಪಿತಾಮಹ ಯಾರಪ್ಪ ಅಂದರೆ BL ರೈಸ್. ಯಾರು? BL ರೈಸ್. BL ರೈಸ್ ಅವರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಅದೇ ರೀತಿಯಾಗಿ ಭಾರತದ ಶಾಸನಗಳ ಪಿತಾಮಹ ಅಶೋಕ. ಅದೇ ರೀತಿಯಾಗಿ ಇನ್ನೊಬ್ಬರು ಬರ್ತಾರಲ್ಲ ಸರ್, ಅವ್ರು ಯಾರಪ್ಪ ಅಂದರೆ ಕರ್ನಾಟಕದ ಇತಿಹಾಸದ ಪಿತಾಮಹ ಯಾರಪ್ಪ ಅಂದರೆ EP ರೈಸ್. ಯಾರು? EP ರೈಸ್ ಅಂತ ಬರ್ತಾರೆ. ಇವರು ಕರ್ನಾಟಕದ ಇತಿಹಾಸದ ಪಿತಾಮಹ. ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್, ಅಶೋಕನ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಮಕ್ಕಳಾದ ಸಂಘಮಿತ್ರೆ ಮತ್ತು ಮಹೇಂದ್ರನನ್ನು ಎಲ್ಲಿಗೆ ಕಳುಹಿಸಿದನು? ನೋಡಿ ಫ್ರೆಂಡ್ಸ್, ಅಶೋಕ ಏನು ಮಾಡ್ತಾನಪ್ಪ ಅಂದರೆ ಕಳಿಂಗ ಯುದ್ಧವನ್ನು ಮಾಡ್ತಾನಲ್ಲ, ಕಳಿಂಗ ಯುದ್ಧದಲ್ಲಿ ಲಕ್ಷಾಂತರ ಜನರ ಸಾವು ನೋವುಗಳನ್ನು ಕಂಡಂಥ ಅಶೋಕ ನಾನು ಮತ್ತೊಮ್ಮೆ ಯುದ್ಧ ಮಾಡಬಾರ್ದು ಅಂತೇಳಿ ಘೋಷಣೆ ಮಾಡ್ತಾನೆ. ಹೌದಾ? ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಪ್ಪ ಅಂದರೆ 13ನೇ ಬಂಡೆಗಲ್ಲು ಶಾಸನ. ಎಷ್ಟನೇ ಬಂಡೆಗಲ್ಲು ಶಾಸನ? 13ನೇ ಬಂಡೆಗಲ್ಲು ಶಾಸನ ಏನು ಮಾಡುತ್ತೆ? ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತೆ. ಆ ಕಳಿಂಗ ಯುದ್ಧದ ನಂತರ ಅಶೋಕ ಏನು ಮಾಡ್ತಾನೆ? ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ನಂತರ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಮಕ್ಕಳಾದ ಸಂಘಮಿತ್ರೆ ಮತ್ತು ಮಹೇಂದ್ರನನ್ನು ಎಲ್ಲಿ ಕಳಿಸ್ತಾನಪ್ಪ ಅಂದರೆ ಶ್ರೀಲಂಕಾ ದೇಶಕ್ಕೆ ಕಳಿಸ್ತಾನೆ. ಎಲ್ಲಿಗೆ? ಶ್ರೀಲಂಕಾ ದೇಶಕ್ಕೆ. ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶದ ಹಿಂದಿನ ಹೆಸರು ಬರ್ಮಾ ಎಂಬುದಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಮಯನ್ಮಾರ್. ನೋಡಿ ಫ್ರೆಂಡ್ಸ್, ಮಯನ್ಮಾರ್ ದೇಶದ ಹಿಂದಿನ ಹೆಸರು ಏನಾಗಿತ್ತಪ್ಪ ಅಂದರೆ ಬರ್ಮಾ ಎಂಬುದಾಗಿತ್ತು. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಡಿಸ್ಕಷನ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗ್ಬೋದು. ಧನ್ಯವಾದಗಳು.